ವಿಜಯಪುರದಲ್ಲಿನ ಹಾಸ್ಟೆಲ್ಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಭೇಟಿ ಕೊಟ್ಟು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದರು. ಹಲವಾರು ಅವ್ಯವಸ್ಥೆಗಳನ್ನು ಕಂಡು ಅಧಿಕಾರಿಗಳು ಸಿಬ್ಬಂದಿಗಳ ವಿರುದ್ಧ ಆಕ್ರೋಶಗೊಂಡರು. ಸ್ಥಳದಲ್ಲೇ ಸಚಿವ ಮಹದೇವಪ್ಪ ಹಾಗೂ ಎಂಬಿ ಪಾಟೀಲ್ರಿಗೆ ಕರೆ ಮಾಡಿ ಸಮಸ್ಯೆಗಳ ಬಗ್ಗೆ ತಿಳಿಸಿದರು. ಸಮಸ್ಯೆ ಪರಿಹಾರ ಮಾಡಲು ವಿಶೇಷ ಅಧಿಕಾರಿ ನೇಮಕ ಮಾಡೋದಾಗಿ ಸಚಿವರು ಭರವಸೆ ಕೊಟ್ಟರು. ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದಲ್ಲಿ ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿದ್ದ ಸರ್ಕಾರಿ ಜಾಗವನ್ನು ತೆರವುಗೊಳಿಸುವುದಕ್ಕೆ 3 ರಿಂದ 4 ವರ್ಷಗಳಿಂದಲೂ ಹೈ ಡ್ರಾಮಾ ನಡೀತಲೇ ಇತ್ತು. ಅಧಿಕಾರಿಗಳ ನಡೆಗೆ ಬೇಸತ್ತ ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ತಾವೇ ತೆರವು ಕಾರ್ಯಾಚರಣೆಗೆ ಇಳಿದರು. ಮೊದಲು ಜಂಪೇನಹಳ್ಳಿ ಕ್ರಾಸ್ ಬಳಿಯ ಸುವರ್ಣಮುಖಿ ನದಿಯ 14 ಗುಂಟೆ ಜಾಗವನ್ನು ಸ್ಥಳೀಯರು ಒತ್ತುವರಿ ಮಾಡಿಕೊಂಡು ಡಾಬಾ ನಡೆಸ್ತಾ ಇದ್ರು. ಆ ಡಾಬಾವನ್ನು ಮುಚ್ಚಿಸಿ ಒತ್ತುವರಿಯಾಗಿದ್ದ ಸ್ಥಳವನ್ನು ತೆರವುಗೊಳಿಸಿದರು. ಮಹಾರಾಷ್ಟ್ರದಲ್ಲಿ ವ್ಯಾಪಕವಾಗಿ ಮಳೆಯಾಗಿ ಕೃಷ್ಣಾ ನದಿ ತುಂಬಿ ಹರಿತಿದೆ. ಆದರೆ ಕೃಷ್ಣೆಯ ಹೆಚ್ಚುವರಿ ಅಪಾರ ನೀರು ಸಮುದ್ರ ಸೇರ್ತಿದೆ. ಕೃಷ್ಣಾ ನದಿ ನೀರಿಗಾಗಿ ಕೊಪ್ಪಳ ಜಿಲ್ಲೆಯ ಕೆರೆಗಳು ಎದುರು ನೋಡ್ತಿವೆ. ಆದರೆ ಅಧಿಕಾರಿಗಳು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ಭಾಗಕ್ಕೆ ಕೃಷ್ಣೆಯ ನೀರು ಬಂದಿಲ್ಲ. ಕೃಷ್ಣಾ ಬಿ ಸ್ಕೀಮ್ ಅನ್ವಯ ಕೆರೆಯನ್ನ ತುಂಬಿಸುವಂತೆ ಕೊಪ್ಪಳದ ಜನರು ಆಗ್ರಹಿಸಿದ್ದಾರೆ. 2023 ಜನವರಿಯಲ್ಲಿ ಆಲಮಟ್ಟಿಯಿಂದ ನೀರು ಕೆರೆಗಳಿಗೆ ಬಂದಿತ್ತು. ಕಳೆದ ವರ್ಷ ಬರ ಇದ್ದ ಕಾರಣಕ್ಕೆ ನೀರು ಬಂದಿರಲಿಲ್ಲ. ಆದರೆ ಈ ವರ್ಷ ಭಾರೀ ಮಳೆಯಾಗಿ ಹೆಚ್ಚುವರಿ ನೀರು ಡ್ಯಾಂನಿಂದ ಹರಿದು ಹೋಗಿದೆ. ಕೆರೆ ತುಂಬಿಸಲು ಅಧಿಕಾರಿಗಳ ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಕುಡಿಯೋ ನೀರಿಗೆ ಜಾನುವಾರುಗಳಿಗೆ ಆಮೇಲೆ ಮಹಿಳೆಯರಿಗೆ ಬಟ್ಟೆ ಹೋಗೋಕ್ಕೆ ಕುಡಿಯೋ ನೀರಿಗೆ ಇಲ್ಲಿ ಬಂದಪ್ಪ ಅಂದರೆ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತಾವೆ. ಎಷ್ಟೋ ನೀರು ವೇಸ್ಟ್ ಆಗಿ ಹೋಗ್ತದೆ ಸರ್. ಅಲ್ಲಿ ಡ್ಯಾಮ್ ನೀರಿಂದ ವೇಸ್ಟ್ ಆಗಿ ಹೋಗ್ತಾ ಇದೆ ಸರ್. ಇಲ್ಲೆಲ್ಲ ಆದರ್ಶ ಎಲ್ಲ ಬಿಟ್ಟಿದ್ರು ಸರ್. 2 ದಿವಸ 3 ದಿವಸ ಬಿಟ್ಟು ಸರ್ ಬಂದ್ ಮಾಡಿದ್ರು. ಈಗ ಒಳ್ಳೆ ರಿಟರ್ನ್ ಬಿಟ್ಟನಪ್ಪ ಅಂದರೆ ಕುಡಿಯೋ ನೀರಿಗೆ ಅನುಕೂಲ ಆಗ್ತಾವೆ ಜಾನುವಾರಿಗೆ. ಆಮೇಲೆ ಮಗಳಿದ್ದೆಲ್ಲ ಭಾರತೀಯ ರೈಲ್ವೆಯನ್ನ ಖಾಸಗೀಕರಣಗೊಳಿಸುವುದನ್ನು ವಿರೋಧಿಸಿ ದೇಶವ್ಯಾಪಿ ಸಹಿ ಸಂಗ್ರಹ ಚಳುವಳಿಗೆ ಚಾಮರಾಜನಗರದಲ್ಲಿ ಚಾಲನೆಯನ್ನ ನೀಡಲಾಯಿತು. ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ವತಿಯಿಂದ ನಗರದ ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ನಡೆದ ಸಹಿ ಸಂಗ್ರಹ ಚಳುವಳಿಯಲ್ಲಿ ನೂರಾರು ಪ್ರಯಾಣಿಕರು ಸಹಿ ಹಾಕಿ ಬೆಂಬಲವನ್ನು ಸೂಚಿಸಿ ಯಾವುದೇ ಕಾರಣಕ್ಕೂ ರೈಲ್ವೆ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಬಾರದು ಅಂತ ಆಗ್ರಹವನ್ನು ಮಾಡಿದರು. ಇವತ್ತು ಮಂಡ್ಯದಲ್ಲಿ ರೈತ ಸಂಘದ ಕಾರ್ಯಕರ್ತರ ಬೃಹತ್ ಸಭೆ ನಡೆಯಲಿದೆ. ಪಾಂಡವಪುರದಲ್ಲಿ ಬೆಳಗ್ಗೆ 11 ಗಂಟೆಗೆ ರೈತ ಸಂಘದ ಬೃಹತ್ ಕಾರ್ಯಕರ್ತರ ಸಭೆಯನ್ನ ಕರೆಯಲಾಗಿದೆ. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ಕಾರ್ಯಕರ್ತರ ಸಭೆ ನಡೆಯಲಿದೆ. ಸಭೆಯಲ್ಲಿ ರೈತ ಸಂಘಟನೆಯ ಬಲವರ್ಧನೆ ಹಾಗೂ ಇತ್ತೀಚಿನ ದಿನಗಳ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಇಂದು ತುಮಕೂರು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವೀರಶೈವ ಲಿಂಗಾಯತ ನೌಕರರ ಸಮಾವೇಶ, ಅಭಿನಂದನಾ ಸಮಾರಂಭ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಹಾಗೂ ತುಮಕೂರು ಸಂಸದ ವಿ ಸೋಮಣ್ಣ ಸೇರಿದಂತೆ ನಿವೃತ್ತ ಐಪಿಎಸ್ ಅಧಿಕಾರಿ ಶಂಕರ್ ಬಿದರಿ, ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್, ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಸೇರಿದಂತೆ ಹಲವು ಮಠಾಧೀಶರು ಮತ್ತು ವೀರಶೈವ ಸಮುದಾಯದ ಮುಖಂಡರು ಭಾಗಿಯಾಗಲಿದ್ದಾರೆ. ಜೊತೆಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ವೀರಶೈವ ಸಮುದಾಯದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಿದ್ದಾರೆ. ಕಂಠಪೂರ್ತಿ ಕುಡಿದು ಬಂದು ಹೋಟೆಲ್ನಲ್ಲಿ ಆಹಾರ ಸರಿಯಿಲ್ಲ ಅಂತ ಖ್ಯಾತೆ ತೆಗೆದ ವ್ಯಕ್ತಿಗೆ ಹೋಟೆಲ್ ಸಿಬ್ಬಂದಿಯೇ ತಕ್ಕ ಪಾಠ ಕಲಿಸಿರುವಂತಹ ಘಟನೆ ಗದಗ್ನಲ್ಲಿ ನಡೆದಿದೆ. ಮದ್ಯಪಾನ ಮಾಡಿ ಹೋಟೆಲ್ಗೆ ಆಗಮಿಸಿದ ಗ್ರಾಹಕರೊಬ್ಬ ಅನ್ನ ಸರಿಯಾಗಿ ಬೆಂದಿಲ್ಲ, ಅನ್ನ ಸರಿಯಾಗಿಲ್ಲ, ಊಟದ ಬೆಲೆ ಯಾಕೆ ಹೆಚ್ಚು ಮಾಡಿದ್ದೀರಾ ಅಂತ ಪ್ಲೇಟ್ನಲ್ಲಿದ್ದ ಅನ್ನವನ್ನು ಚೆಲ್ಲಿ ರಾಧಾಂತ ಮಾಡಿ ಹೋಟೆಲ್ ಸಿಬ್ಬಂದಿಗೆ ಆವಾಜ್ ಹಾಕಿದ್ದಾನೆ. ವ್ಯಕ್ತಿಯ ನಡವಳಿಕೆಯಿಂದ ಕೋಪಗೊಂಡ ಹೋಟೆಲ್ ಸಿಬ್ಬಂದಿ, ರೈತರು ಕಷ್ಟಪಟ್ಟು ಅನ್ನ ಬೆಳೀತಾರೆ, ನಿಮಗೆ ಅನ್ನದ ಬೆಲೆ ಗೊತ್ತಾ ಅಂತ ಬಿಸಾಕಿದ ಅನ್ನವನ್ನೇ ವ್ಯಕ್ತಿಗೆ ತಿನ್ನಿಸಿ ತಕ್ಕ ಪಾಠ ಕಲಿಸಿದ್ದಾರೆ. ಮಹಿಳೆಯರನ್ನು ಕೊಲೆ ಮಾಡುವುದಾಗಿ ಬೆದರಿಸಿ ಚಿನ್ನದ ಸರ ಕಳವು ಮಾಡಿ ಕಳ್ಳ ಪರಾರಿಯಾಗಿರುವ ಘಟನೆ ಚಾಮರಾಜನಗರ ತಾಲೂಕಿನ ಮೇಗಲಹುಂಡಿ ಗ್ರಾಮದಲ್ಲಿ ನಡೆದಿದೆ. ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಬೆದರಿಸಿ ಚಿನ್ನದ ಸರ ಕಳ್ಳತನ ಮಾಡಿ ಪರಾರಿಯಾಗಿದ್ದಾನೆ. ಈ ಹಿಂದೆಯೂ ಹಲವು ಬಾರಿ ಕಳ್ಳತನ ಮಾಡಿ ಸಿಕ್ಕಿಬಿದ್ದಿದ್ದ. ಇದೀಗ ಬೇಲ್ ಮೇಲೆ ಹೊರಬಂದಿರುವ ಈ ಚಾಲಾಕಿ ಕಳ್ಳ ಮತ್ತೆ ತನ್ನ ಹಳೆಯ ಚಾಳಿಯನ್ನು ಮುಂದುವರೆಸಿದ್ದಾನೆ. ಅಲ್ಲದೆ ತಮಿಳುನಾಡು ಪೊಲೀಸರಿಗೆ ಈತ ಬೇಕಾಗಿದ್ದಾನೆ. ಈ ಹಿನ್ನೆಲೆ ಇದೀಗ ಈ ಖತರ್ನಾಕ್ ಕಳ್ಳನ ಬಂಧನಕ್ಕೆ ವಿಶೇಷ ಪೊಲೀಸ್ ತಂಡ ರಚಿಸಲಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಮನೆಗಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಇದೀಗ ಖದೀಮರು ಮಾಜಿ ಸಚಿವ ಎನ್ ಮಹೇಶ್ ಮನೆಗೆ ಕನ್ನವನ್ನ ಹಾಕಿದ್ದಾರೆ.
ಕೊಳ್ಳೇಗಾಲ ಪಟ್ಟಣದ ಆದರ್ಶ ನಗರ ಬಡಾವಣೆಯಲ್ಲಿರುವಂತಹ ಎನ್ ಮಹೇಶ್ ಅವರ ಮನೆಯ ಬಾಗಿಲ ಬೀಗ ಮುರಿದಿರುವಂತಹ ಕಳ್ಳರು 50,000 ನಗದು ಹಣವನ್ನು ದೋಚಿದ್ದಾರೆ. ಇನ್ನು ಸ್ಥಳಕ್ಕೆ ಕೊಳ್ಳೇಗಾಲ ಪಟ್ಟಣ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಅರಣ್ಯ ಇಲಾಖೆಗೆ ಸೇರಿದ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆ ಪುನರ್ ಆರಂಭಿಸಲಾಗಿದೆ. ದಳಸನೂರು ಗ್ರಾಮದ ಹೊರಭಾಗದಲ್ಲಿ ಅರಣ್ಯ ಇಲಾಖೆಯ ಸೇರಿದ್ದ 10 ಎಕರೆ ಜಮೀನು ಒತ್ತುವರಿ ಮಾಡಿಕೊಂಡಿದ್ದು, ತೆರವು ಕಾರ್ಯಾಚರಣೆ ವೇಳೆ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಗ್ರಾಮಸ್ಥರ ಮಧ್ಯೆ ದೊಡ್ಡ ಮಟ್ಟದಲ್ಲಿ ವಾಗ್ವಾದ ಹಾಗೂ ನೂಕಾಟ ತಳ್ಳಾಟ ನಡೆದಿದೆ. ಒತ್ತುವರಿ ತೆರವಿಗೆ ಆಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ತಡೆದ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಯಾವುದೇ ಸಂಬಂಧವಿಲ್ಲ, ಇದು ನಮ್ಮ ಸ್ವಂತ ಜಮೀನು ಅಂತ ವಾದವನ್ನ ಮಾಡಿದ್ದಾರೆ. ಈ ವೇಳೆ ಗಲಾಟೆ ನಡೆದಿದೆ. ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆ ಚುನಾವಣೆಯು ಸೆಪ್ಟೆಂಬರ್ 18ರಿಂದ ಅಕ್ಟೋಬರ್ 1ರವರೆಗೆ 3 ಹಂತಗಳಲ್ಲಿ ನಡೆಯಲಿದೆ. ಶ್ರೀನಗರದಲ್ಲಿ ಪಿಡಿಪಿ ಪಾರ್ಟಿ ಮುಖ್ಯಸ್ಥೆ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ಚುನಾವಣೆಗೆ ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಸೀಟು ಹಂಚಿಕೆಗಾಗಿ ಯಾವುದೇ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ. ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ನಡುವೆ ಸೀಟು ಹಂಚಿಕೆಯಲ್ಲಿ ಮೈತ್ರಿ ಆಗಿದೆಯೇ ಹೊರತು ಯಾವುದೇ ಅಜೆಂಡಾದಲ್ಲಿ ಅಲ್ಲ ಅಂತ ಹೇಳಿದರು. ಆದರೆ ಕೇವಲ ಸೀಟು ಹಂಚಿಕೆಯಲ್ಲಿ ಮೈತ್ರಿ ಮಾಡಿಕೊಳ್ಳುವುದೇ ಆದರೆ ತನ್ನ ಪಕ್ಷವು ಯಾವುದೇ ಮೈತ್ರಿಗೆ ಸಿದ್ಧವಿಲ್ಲ ಅಂತ ಮುಫ್ತಿ ಹೇಳಿದರು. ಭೂ ಒತ್ತುವರಿ ಆರೋಪದ ಹಿನ್ನೆಲೆಯಲ್ಲಿ ಹೈದರಾಬಾದ್ನ ಮಾದಾಪುರದಲ್ಲಿರುವಂತಹ ತೆಲುಗು ನಟ ನಾಗಾರ್ಜುನ ಅವರ ಎನ್ ಕನ್ವೆನ್ಷನ್ ಸೆಂಟರ್ ಅನ್ನು ಕೆಡವಲಾಗಿದೆ. ಮಾದಾಪುರ ಕೆರೆಗೆ ಸೇರಬೇಕಾದಂತ 3.5 ಎಕರೆ ಜಾಗವನ್ನು ಅತಿಕ್ರಮಿಸಿ ಎನ್ ಕನ್ವೆನ್ಷನ್ ಸೆಂಟರ್ ನಿರ್ಮಿಸಲಾಗಿದೆ. ಹೀಗಾಗಿ ಹೈಡ್ರಾ ಸಂಸ್ಥೆಯು ಕನ್ವೆನ್ಷನ್ ಸೆಂಟರ್ ಕಟ್ಟುವುದಕ್ಕೆ ಅಕ್ರಮವಾಗಿ ಕೆರೆಯ ಭೂಮಿಯನ್ನ ವಶಪಡಿಸಿಕೊಂಡಿದೆ ಅಂತ ತನಿಖೆಯಲ್ಲಿ ಬಹಿರಂಗಪಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆಯಿಂದಲೇ ಅಧಿಕಾರಿಗಳ ಸಮ್ಮುಖದಲ್ಲಿ ಕಟ್ಟಡ ತೆರವು ಕಾರ್ಯ ಮಾಡಲಾಗ್ತಾ ಇದೆ. ಮುಂಬೈ ಇಂಡಿಯನ್ಸ್ ತಂಡದ ಸ್ಟಾರ್ ಪ್ಲೇಯರ್ ಸೂರ್ಯಕುಮಾರ್ ಯಾದವ್ಗೆ ಐಪಿಎಲ್ನಲ್ಲಿ ಭಾರೀ ಬೇಡಿಕೆ ಇದೆ. ಸ್ಟಾರ್ ಬ್ಯಾಟ್ಸ್ಮನ್ ಎಂದೇ ಪ್ರಖ್ಯಾತಿ ಪಡೆದಿರುವ ಸೂರ್ಯಗೆ ಕೆಕೆಆರ್ ತಂಡ ಹೊಸದೊಂದು ಆಫರ್ ಕೊಟ್ಟಿದೆಯಂತೆ. ಇತ್ತೀಚೆಗಷ್ಟೇ ಶ್ರೀಲಂಕಾ ವಿರುದ್ಧದ T20 ಸರಣಿಯಲ್ಲಿ ನಾಯಕತ್ವ ಸ್ಥಾನ ವಹಿಸಿಕೊಂಡಿದ್ದ ಸೂರ್ಯಕುಮಾರ್ ಯಾದವ್ಗೆ ಕೆಕೆಆರ್ ಕ್ಯಾಪ್ಟನ್ಸ್ ಆಫರ್ ಕೊಟ್ಟಿದೆ ಎನ್ನಲಾಗಿದೆ. ಇತ್ತೀಚೆಗಷ್ಟೇ ಸೂರ್ಯಕುಮಾರ್ ಅವನ ಭೇಟಿಯಾಗಿದ್ದ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಮಾಲೀಕರು ಅನೌಪಚಾರಿಕವಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಎನ್ನಲಾಗಿದೆ. ಮುಂಬೈ ಇಂಡಿಯನ್ಸ್ ತೊರೆದು ಕೋಲ್ಕತಾ ಪರ ಆಡಲು ಸೂರ್ಯಕುಮಾರ್ ಸಿದ್ಧರಿದ್ದರೆ ಅವರಿಗೆ ನಾಯಕತ್ವ ಸ್ಥಾನ ನೀಡಿ ಹಾಲಿ ನಾಯಕ ಶ್ರೇಯಸ್ರನ್ನ ಮುಂದಿನ ಹರಾಜಿನಲ್ಲಿ ಕೈಬಿಡಲು ಕೆಕೆಆರ್ ಪ್ಲಾನ್ ಮಾಡಿದೆ ಎನ್ನಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.